ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೆಡಿ ಜಂಬಗಿ ಗ್ರಾಮದಲ್ಲಿ ಕೊನೆಗೂ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಳೆದ ವರ್ಷ ಏಪ್ರಿಲ್ 2025ರಲ್ಲಿ ಚಿರತೆ ಕಾಣಿಸಿಕೊಂಡು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿತ್ತು. ರಾತ್ರಿ ವೇಳೆ ಹೊಲ ಗದ್ದೆಗಳಲ್ಲಿ ಸಂಚರಿಸುತ್ತಾ ಜಾನುವಾರುಗಳ ಮೇಲೆ ಹಲ್ಲೆ ಮಾಡ್ತಾ ಇತ್ತು. ಇದನ್ನ ಗಮನಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳೆದ ಹಲವು ತಿಂಗಳುಗಳಿಂದ ಚಿರತೆಯನ್ನು ಸೆರೆ ಹಿಡಿಯಲು ಕಾರ್ಯಾಚರಣೆಯನ್ನು ನಡೆಸಿದ್ರು. ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿ ಚಿರತೆಯನ್ನ ಪತ್ತೆ ಹಚ್ಚಲು ವಿಶೇಷ ಕ್ರಮಗಳನ್ನು ತೆಗೆದುಕೊಂಡಿದ್ರು. ಚಿರತೆಯನ್ನ ಸೆರೆ ಹಿಡಿಯಲು ಹಲವು ಸ್ಥಳಗಳಲ್ಲಿ ಬೋನ್ಗಳನ್ನು ಅಳವಡಿಸಿದ್ರು, ಜೊತೆಗೆ ಬಲೆಗಳನ್ನು ಹಾಕಿದ್ರು ಮತ್ತು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದ್ರು. ಇನ್ನು ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರಲು ಸೂಚನೆಯನ್ನು ನೀಡಿದ್ರು. ಇನ್ನು ರಾತ್ರಿ ವೇಳೆ ಅನಾವಶ್ಯಕವಾಗಿ ಹೊರಗೆ ಓಡಾಡದಂತೆ ಸೂಚನೆಯನ್ನ ಕೂಡ ನೀಡಿದ್ರು. ಇನ್ನು ಕೆಡಿ ಜಂಬಗಿ ಗ್ರಾಮದ ಸುರೇಶ್ ಮಲಕನ್ನವರ್ ಎನ್ನುವರ ತೋಟದಲ್ಲಿ ಚಿರತೆ ಮತ್ತೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ವಲನಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿತ್ತು. ಕೂಡಲೇ ಸುದ್ದಿ ತಿಳಿದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಬೋನ್ ಅನ್ನು ಅಳವಡಿಸಿದ್ರು. ಇನ್ನು ಅಳವಡಿಸಿದ ಬೋನ್ನಲ್ಲಿ ಚಿರತೆ ಬಿದ್ದಿರುವುದು ದೃಢಪಟ್ಟಿದ್ದು, ಈ ಕುರಿತು ಎಸಿಎಫ್ ಪ್ರದೀಪ್ ರಾಠೋಡ್ ಅವರು ಮಾಹಿತಿ ನೀಡಿದ್ದಾರೆ. ಚಿರತೆಯನ್ನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವ ಕಾರ್ಯವನ್ನು ಅರಣ್ಯ ಇಲಾಖೆ ಕೈಗೊಳ್ಳಲಿದ್ದು, ಇನ್ನು ಈ ಸಂದರ್ಭದಲ್ಲಿ ಕಾರ್ಯಾಚರಣೆಯಲ್ಲಿ ಆರ್ಎಫ್ಒ ಕಿರಣ್ ದಾಸ್ ರೆಡ್ಡಿ ಅವರು ಮತ್ತು ಉಪ ವಲಯ ಅರಣ್ಯಾಧಿಕಾರಿಗಳಾದ ಎಬಿ ಕುಂಬಾರ್, ವಿನೋದ್ ಜೈನಾಪುರ್, ಪ್ರವೀಣ್ ಆದಗೊಂಡ, ಗಸ್ತು ಅರಣ್ಯ ಪಾಲಕ ಪ್ರಕಾಶ್ ಕರ್ವಾಳಿ ಹಾಗೂ ಅರಣ್ಯ ವೀಕ್ಷಕಿ ನಾಗವೇಣಿ ಹೊಸಮನಿ, ಶ್ರೀದೇವಿ ಕರಪ್ಪಗಳು ಸೇರಿದಂತೆ ಇತರರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಚಿರತೆ ಸೆರೆ ಹಿಡಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಜಂಬಗಿ ಬಿಕೆ ಗ್ರಾಮದ ಸುತ್ತಮುತ್ತ ಸುಮಾರು ದಿನಗಳಿಂದ ಚಿರತೆ ಕಂಡು ಬರ್ತಾ ಇದೆ ಅಂತ ಹೇಳಿ ಜನರು ಸುಮಾರು ಹೇಳ್ತಾ ಇದ್ರು. ಹಾಗೇನೆ ಇಲಾಖೆ ಕೂಡ ತುರ್ತು ಅದಲ್ಲಿ ಕ್ರಮ ಎಲ್ಲ ಕೈಗೊಂಡು ನಮ್ಮ ಚಿರತೆ ಹಿಡಿಯುವಲ್ಲಿ ಇವತ್ತಿನ ದಿವಸ ಯಶಸ್ವಿಯಾಗಿದೆ. ಅಲ್ಲಿ ಜನರು ಕೂಡ ಉತ್ತಮವಾಗಿ ಸಹಕಾರ ನೀಡಿದ್ದಾರೆ. ಅಲ್ಲಿ ಸುತ್ತಮುತ್ತಲೂ ಏನು ಓಡಾಡ್ತಾ ಇತ್ತು ಆ ಚಿರತೆ ಇವತ್ತಿನ ದಿವಸ ನಮ್ಮ ಇಲಾಖಾ ಕಾರ್ಯಾಚರಣೆಯಿಂದ ಅದು ಸಿಕ್ಕಿರ್ತದೆ. ಅಲ್ಲಿ ಜನರು ಎಲ್ಲರೂ ನಿರಾಳರಾಗಿದ್ದಾರೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ಈಗ ಸುಮಾರು ದಿನದಿಂದ ಅದು ಚಿರತೆ ತನ್ನ ಪಥವನ್ನ ಬದಲಿಸ್ತಾ ಇತ್ತು. ಅದನ್ನ ನಾವು ಕ್ರಮೇಣವಾಗಿ ಅದು ಎಲ್ಲೆಲ್ಲಿ ಮೂವ್ಮೆಂಟ್ ಕಂಡು ಬರ್ತಾ ಇದೆ ಆ ಎಲ್ಲ ಜಾಗದಲ್ಲೂ ನಾವು ಚಿರತೆ ಬೋನನ್ನ ನಾವು ಶಿಫ್ಟ್ ಮಾಡ್ತಾ ಇದ್ವಿ. ಈಗ ನಿನ್ನೆ ದಿವಸ ಏನು ಅದು ಮೊಮೆಂಟ್ ಏನು ಕಂಡು ಬಂತು ಆ ಜಾಗದಲ್ಲಿ ನಿನ್ನೆ ದಿವಸ ನಾವು ಬೋನ್ ಅಳವಡಿಸಿದಾಗ ಚಿರತೆ ಕ್ಯಾಪ್ಚರ್ ಆಗಿರೋದು ಇರ್ತವೆ. ಯಾರಿಗೆ ಒಬ್ಬರು ಒಳಗೆ ಹೋಗಾರ್ಗತ್ತೆ ನೋಡ್ರಿ, ಈಜಿ ಆಕೈತಿ ಆಮೇಲೆ ನೋಡ್ರಿ.